ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ವಿನಯ್ ಆ್ಯಂಡ್ ರಜತ್ ಅವ್ರಿಗೆ ಯಾಕೋ ಪೊಲೀಸವ್ರು ಬಿಡೋ ರೇಂಜಿಗೆ ಕಾಣಿಸ್ತಾ ಇಲ್ಲ ನನಗೆ. ಯಾಕಂತಂದ್ರೆ ಸೊ ಆಲ್ರೆಡಿ ಒಂದು 2 ದಿವಸದಿಂದ ಇದು ಆಲ್ರೆಡಿ ನಡೀತಾನೆ ಇದೆ ನಾಟಕ. ಸೊ ಒಂದ್ಸರಿ ಅರೆಸ್ಟ್ ಮಾಡ್ತಾರೆ, ಒಂದ್ಸರಿ ಸೊ ಬಿಡ್ತಾರೆ, ಮತ್ತೆ ತಿರ್ಗಾ ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರ ಯಾರು ರಜತ್ ಪತ್ನಿ ಅಕ್ಷತಾ ಅವ್ರು ತಂದು ಮಚ್ ಕೊಡ್ತಾರೆ. ಆ್ಯಂಡ್ ಆ ಮಚ್ಚು ನಕಲಿ ಅಂತ ಗೊತ್ತಾಗುತ್ತೆ, ಫೈಬರ್ದ್ ಅಂತ ಗೊತ್ತಾಗುತ್ತೆ. ಆಮೇಲೆ ಸಾಕ್ಷಿ ನಾಶ ಅಂತ ತಿರ್ಗಾ ಇನ್ನೊಂದು ಕೇಸ್ ಹಾಕೊಂತಾರೆ. ಸೊ ಏನು ನಡೀತಾ ಇದೆ ಅಂತ ಅರ್ಥ ಆಗ್ತಾರೆ. ಒಂದು ಸಿಂಪಲ್ ಮ್ಯಾಟ್ರನ್ನ ಸೊ ಈ ಒಂದು ಲೆವೆಲ್ಗೆ ಏನಕ್ಕೆ ತೊಗೊಂಡು ಹೋದ್ರು ಅಂತ ಗೊತ್ತಾಗ್ತಿಲ್ಲ ನನಗೆ. ಅದರಲ್ಲೂ ಮುಖ್ಯವಾಗಿ ನಾನು ಮಾತಾಡ್ತಿರೋವಂಥದ್ದು ರಜತ್ ಅವರ ಒಂದು ಆ್ಯಂಡ್ ಅವರೇನೆ ಯಾರ್ಯಾರು ಇವಾಗ ಆ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ. ಸೊ ಅವರು ಫಸ್ಟ್ ಹೇಳಿರೋವಂಥದ್ದು ಅದೆಲ್ಲ ಅದು ಫೈಬರ್ ಮಚ್ಚು, ಶೂಟಿಂಗೋಸ್ಕರ ಯೂಸ್ ಮಾಡ್ತಾ ಇದೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಅದು ಒರಿಜಿನಲ್ ಮಚ್ಚಲ್ಲ, ಸೊ ನಕಲಿ ಮಚ್ಚು, ಸೊ ಫೈಬರಿಂದ ಯೂಸ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ಹೇಳ್ತಿದ್ದಾರೆ ಸೊ ಅದು ಅಂದರೆ ಒರಿಜಿನಲ್ ಮಚ್ಚನೇ ಯೂಸ್ ಮಾಡಿದೀವಿ ಅಂತ ಇವಾಗ ಒಪ್ಕೊಂತಿದ್ದಾರೆ. ಅಂದರೆ ಸೊ ಅವರು ಏನೋ ಒಂದು ಮಾಡಿದೀವಿ, ಆ ತಪ್ಪನ್ನ ಒಪ್ಕೊಂಡು ಸುಮ್ಮನೆ ಅದನ್ನ ತಪ್ಪೊಪ್ಪಿಗೆನ ಒಂದೇನೋ ಪತ್ರನೋ ಬರ್ಕೊಟ್ಟೋ ಕ್ಷಮೆ ಕೇಳೇನೋ ಏನೋ ಒಂದು ಮಾಡ್ಕೊಂಡು ಬಂದಿರೋ ಮುಗ್ದೋಗಿರೋದು. ಈ ಓವರ್ ಥಿಂಕಿಂಗು ನಾಟಕ ಮಾಡೋದಿದೆಯಲ್ಲ, ಸೊ ಅದೇ ಪ್ರಾಬ್ಲಮ್ ಆಗ್ತಿರೋಂಥದ್ದು ಈ ರಜತ್ ಆ್ಯಂಡ್ ವಿನಯ್ ಅವ್ರಿಗೆ. ಆ್ಯಂಡ್ ಏನಾಗಿದೆ ಅಂತಂದ್ರೆ ಆಲ್ರೆಡಿ ಗೊತ್ತಿದೆ ಏನೇನಾಗಿದೆ ಅಂತ. ಇಲ್ಲಿ ರಜತ್ ಆ್ಯಂಡ್ ವಿನಯ್ ಇಬ್ಬರು ಕೂಡ ಸೊ ಒಂದು ರೀಲ್ಸ್ ಮಾಡ್ತಾರೆ. ಅದು ರಜತ್ ಕಿಶನ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿ ಏನಾಗಿದೆ, ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಸೊ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಸೊ ಅದು ಕಂಪ್ಲೇಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಅವರನ್ನ ಪೊಲೀಸರು ಬಸವೇಶ್ವರನಗರ ಪೊಲೀಸರಲ್ಲಿ ಕಂಪ್ಲೇಂಟ್ ರೈಸ್ ಆಗಿರುತ್ತೆ, ಎಫ್ ಐ ಆರ್ ಆಗಿರುತ್ತೆ. ಸೊ ಅಲ್ಲೇನಾಗಿದೆ, ಅವ್ರನ್ನ ಕರೆದಿದ್ದಾರೆ. ಬಟ್ ಅಲ್ಲಿ ರಜತ್ ಅವರ ಒಂದು ಫೋನ್ ಸ್ಟಾರ್ಟಿಂಗಲ್ಲಿ ರೀಚ್ ಆಗಿಲ್ಲ. ಮೇ ಬಿ ಎಲ್ಲೋ ಬೇರೆ ಒಂದು ಪ್ಲೇಸಲ್ಲಿ ಕೊಪ್ಪಳ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಏನಂತಂದ್ರೆ ಶೂಟಿಂಗಲ್ಲಿ ಇದ್ರಂತೆ. ಸೊ ಅದಕ್ಕೋಸ್ಕರ ರೀಚ್ ಆಗಿಲ್ಲ. ಸೊ ಅವ್ರ ಪತ್ನಿ ಹೋಗ್ತಾರೆ ಸ್ಟೇಷನ್ಗೆ ಏನಾಗಿದೆ ವಿಚಾರಣೆ ಮಾಡಲಿಕ್ಕೆ. ಬಟ್ ಅವರೊಂದು ಡೆಡ್ಲೈನ್ ಕೊಡ್ತಾರೆ. ಅಂದರೆ ನಿನ್ನೆ ಮೊನ್ನೆ ಅಂತ ಅನ್ಸುತ್ತೆ, ಮೊನ್ನೆ 5 ಗಂಟೆ ಒಳಗಡೆಗೆ ಅವರು ಇಬ್ಬರು ಕೂಡ ಸೊ ಇಲ್ಲಿ ಸ್ಟೇಷನ್ಗೆ ಬಂದು ಸೊ ಹೇಳಿಕೆನ ಕೊಡಬೇಕು ಅಂತಂದಾಗ ಸೊ ಅವರಿಬ್ಬರು ಬರ್ತಾರೆ. 5-5:30 ಸುಮಾರಿಗೆ ಬರ್ತಾರೆ. ಸೊ ಬಂದು ಹೇಳಿಕೆ ಕೊಡ್ತಾರೆ, ಅದನ್ನು ನಾವು ಶೂಟಿಂಗ್ಗೋಸ್ಕರ ಯೂಸ್ ಮಾಡಿದ್ವಿ ಹಾಗೆ ಹೀಗೆ, ಸೊ ನಕಲಿ ಮಚ್ಚು ಅನ್ನೋ ರೀತಿಯಲ್ಲಿ. ಸೊ ಅಕ್ಷಯ್ ಸ್ಟುಡಿಯೋ ಅನ್ನೋ ಒಂದು ಜಾಗದಲ್ಲಿ ಅವರು ಇದನ್ನು ಶೂಟ್ ಮಾಡಿದ್ದಾರೆ. ಅದಾದ್ಮೇಲೆ ಏನು ಮಾಡ್ತಾರೆ, ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಸೊ ಇಲ್ಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅವ್ರು ಕೊಟ್ಟಂಥ ಮಚ್ಚು ಮತ್ತು ಒರಿಜಿನಲ್ ಮಚ್ಚು ಟ್ಯಾಲಿ ಮಾಡಿ ನೋಡಿದಾಗ ಸೊ ನಾರ್ಮಲಿ ಇವಾಗ ಅವ್ರು ಕೊಟ್ಟಂಥ ಮಚ್ಚಿನ ಫೋಟೋನ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾಗುತ್ತೆ. ಪೊಲೀಸವರಿಗೆ ಗೊತ್ತಾಗಿದೆ ಅಥವಾ ಮೀಡಿಯಾದವ್ರಿಗೆ ಗೊತ್ತಾಗಿದೆ. ಸೊ ಅಲ್ಲಿ ಅವ್ರು ಜನಗಳ ಅಂದರೆ ಟ್ಯಾಲಿ ಮಾಡಿ ಅಥವಾ ಮೀಡಿಯಾದವ್ರು ಟ್ಯಾಲಿ ಮಾಡಿ ಅಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದಾಗ ಸೊ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಮತ್ತೆ ಅರೆಸ್ಟ್ ಮಾಡಿ ಸೊ ಅವ್ರನ್ನ ಏನು ಮಾಡಿದ್ದಾರೆ, ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವ್ರನ್ನ ಸ್ಥಳ ಮಹಜರು ಅಂತ ಹೇಳಿದೆಯಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋದಾಗ ಅವ್ರು ಒಪ್ಕೊಂಡಿದ್ದಾರೆ. ಸೊ ಇಲ್ಲಿ ಅದು ಹೌದು, ನಾವು ಯೂಸ್ ಮಾಡಿರುವಂಥದ್ದು ಒರಿಜಿನಲ್ ಮಚ್ಚೇನೆ. ಬಟ್ ಆದರೆ ಇಲ್ಲೇನಾಗಿದೆ ಅಂತಂದ್ರೆ, ಇವಾಗ ಒರಿಜಿನಲ್ ಮಚ್ಚು ಅಂತ ಒಪ್ಕೊಂಡಿರೋದ್ರಿಂದ ಸೊ ಫಸ್ಟ್ ಅಕ್ಷತೆ ತಂದು ಕೊಟ್ಟಂತಹ ಮತ್ತೆ ಫೈಬರ್ ಮಚ್ಚು ಯಾಕೆ ತಂದು ಕೊಟ್ರಿ ಅಂತಂದಾಗ ಸೊ ಇವಾಗ ಇವ್ರು ಹೇಳ್ತಿರೋದೇನಂತಂದ್ರೆ, ಸೊ ಅಲ್ಲಿ ಶೂಟಿಂಗ್ ಮಾಡೋ ಟೈಮಲ್ಲಿ ಯಾರೋ ಅಲ್ಲಿ ಏನು ಕೆಲಸಗಾರರು ಇರ್ತಾರೆ, ಸೊ ಅವ್ರು ಒಂದು ಬೇರೆ ಯಾವುದೋ ಮಚ್ಚನ್ನ ಎತ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮಿಸ್ಲೀಡ್ ಆಗಿದೆ. ಬಿಟ್ಟರೆ ನಮ್ಮ ಒಂದು ಉದ್ದೇಶದಿಂದ ಅಥವಾ ದುರುದ್ದೇಶದಿಂದ ಸೊ ಈ ರೀತಿಯಲ್ಲಿ ತನಿಖೆನ ಒಂದು ದಾರಿ ತಪ್ಪಿಸುವಂಥ ಪ್ರಯತ್ನ ಏನು ಆಗಿರಲಿಲ್ಲ ಅಂತ ಈ ರಜತ್ ಆ್ಯಂಡ್ ಯಾರು ನಮ್ಮ ವಿನಯ್ ಅವರು ಹೇಳ್ತಿರುವಂಥದ್ದು. ಬಟ್ ಪೊಲೀಸರು ಇವಾಗ ಏನು ಮಾಡಿದ್ರೆ, ಇನ್ನೊಂದು ಕೇಸ್ ಹಾಕೊಂಡಿದ್ದಾರೆ. ಅಂದರೆ ಇವಾಗ ಪೊಲೀಸರ ಒಂದು ಸಾಕ್ಷಿ ನಾಶ ಅನ್ನೋ ಒಂದು ಕೇಸ್ ಹಾಕೊಂಡಿದ್ದಾರೆ. ಸೊ ಅದು ಇವಾಗ ಮೇ ಬಿ ಅಕ್ಷತಾ ಅವ್ರಿಗೂ ಕೂಡ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಸೊ ಅವರು ಇಬ್ಬರೂ ಕೂಡ ಇವತ್ತು ಸೊ ಒಂದು ನ್ಯಾಯಾಧೀಶರ ಮುಂದೆ ಒಂದು ಕರ್ಕೊಂಡು ಹೋಗ್ತಿರೋಂಥ ಕೋರ್ಟ್ಗೆ. ಸೊ ಅಲ್ಲಿ ಏನು ಡಿಸೈಡ್ ಆಗುತ್ತೋ ಗೊತ್ತಿಲ್ಲ. ಬಟ್ ಒಂದು ಮಾಹಿತಿಗಳ ಪ್ರಕಾರ ಸೊ ಅವ್ರನ್ನ 7 ದಿನಗಳ ಒಂದು ಕಸ್ಟಡಿ ಕೂಡ ಕೇಳಿದಾರಂತೆ. ಜೊತೆಗೆ ಈ ಒಂದು ಆರೋಪ ಏನಾದರೂ ಸಾಬೀತಾದರೆ ಸೊ ಇಂಥ ಒಂದು ಆರೋಪಗಳಲ್ಲಿ 7 ವರ್ಷಗಳ ಜೈಲು ಶಿಕ್ಷೆ ಕೂಡ ಆಗುವಂಥ ಸಾಧ್ಯತೆಗಳಿದೆ ಅಂತೆ. ಆ್ಯಂಡ್ ನನಗೊಂದು ಅರ್ಥ ಆಗ್ತಿಲ್ಲ, ಯಾಕೆ ಈ ಒಂದು ಕೇಸ್ನ ಈ ಒಂದು ಮಟ್ಟಿಗೆ ದೊಡ್ಡದಾಗಿ ತೊಗೊಂಡು ಹೋಗ್ತಿದ್ರಂತ. ಸೊ ಒಂದು ತಪ್ಪೊಪ್ಪಿಗೆ ಬರೆಸ್ಕೊಂಡು ಆ್ಯಂಡ್ ಅವ್ರಿಗೆ ಏನೋ ಒಂದು ಬೈದು ಬುದ್ಧಿ ಮಾತು ಹೇಳಿ ಬಿಡ್ಬೋದಿತ್ತು ಅಂತ ನನಗೆ ಒಂದು ಕಡೆಯಿಂದ ಅನ್ನಿಸ್ತಾ ಇದೆ. ಬಟ್ ಇವ್ರದ್ದು ಕೂಡ ಸ್ವಲ್ಪ ದುರಂಕಾರಗಳು ಜಾಸ್ತಿನೇ ಇದೆ. ಅದರಲ್ಲೂ ಮುಖ್ಯವಾಗಿ ಮಾತಾಡೋದ್ರೆ ಸೊ ರಜತ್ ಅವ್ರದ್ದು. ಸೊ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಟೈಮಲ್ಲಿ ಇಲ್ಲಿ ಅಂದರೆ ಶರ್ಟ್ ಗುಂಡಿನ ಕರೆಕ್ಟಾಗಿ ಹಾಕೊಡದೆ ಬಟನ್ಗಳನ್ನು ಸೊ ಒಂದು ಒಳ್ಳೆ ರೌಡಿಗಳ ಥರ ಆ ರೀತಿಯಲ್ಲಿ ಬಿಟ್ಕೊಂಡು ಹೋಗೋದು ಎಷ್ಟು ಸರಿ ಅಂತ ನನಗನ್ಸುತ್ತೆ. ಇವರು ಕೂಡ ಒಬ್ಬ ಜವಾಬ್ದಾರಿಯಿಂದ ಇರೋದನ್ನು ಬಿಟ್ಟು ಸೊ ಈ ರೀತಿಯಲ್ಲಿ ಗಾಂಚಲಿಗಳನ್ನು ಮಾಡ್ಕೊಂಡು ಹೋಗುವಂಥದ್ದು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಜೊತೆಗೆ ಈ ಒಂದು ಕೇಸಲ್ಲಿ ದರ್ಶನ್ ಅವರ ಒಂದು ಹೆಸರು ಕೂಡ ಆ್ಯಂಡ್ ಅವ್ರ ಚಿತ್ರದ ಹೆಸರು ಸೊ ಅದನ್ನು ಕೂಡ ತೊಗೊಂಡು ಬರ್ತಿದ್ದಾರೆ. ಬಿಕಾಸ್ ಆಫ್ ಅವರಿಬ್ಬರು ಕೂಡ ಆ ಒಂದು ಚಿತ್ರದಲ್ಲಿ ಏನೋ ಆ್ಯಕ್ಟ್ ಮಾಡಿದಾರಂತೆ. ವಿನಯ್ ಆ್ಯಕ್ಟ್ ಮಾಡ್ತಿರೋಂಥದ್ದು ಗೊತ್ತು, ಬಟ್ ರಜತ್ ಅದು ಗೊತ್ತಿಲ್ಲ. ಸೊ ವಿನಯ್ ಅವರು ಏನೋ ಮೇ ಬಿ ಒಂದು ಯಾವುದೋ ನೆಗೆಟಿವ್ ರೋಲಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಸುದ್ದಿ ಇದೆ. ಸೊ ಈ ಮೀಡಿಯಾದವರಂತೂ ಅದನ್ನು ಹಾಕ್ಕೊಂಡು ರುಬ್ತಾನೆ ಇದ್ದಾರೆ ಒಂದು 2-3 ದಿವಸದಿಂದ. ಸೊ ಇದು ಅಂತ ಒಂದು ದೊಡ್ಡ ವಿಷಯನೇ ಅಲ್ಲ ನನ್ನ ಪ್ರಕಾರ. ಓಕೆ, ತಪ್ಪು ಮಾಡಿದರೆ ಇಲ್ಲ ಅಂತ ಹೇಳ್ತಲ್ಲ, ಬಟ್ ಅದಕ್ಕೆ ಏನಿದೆ ಅಂದರೆ ತಪ್ಪೊಪ್ಪಿಗೆ ಕ್ಷಮೆ ಕೇಳಿಸಿ ಅದಕ್ಕೊಂದು ತಪ್ಪೊಪ್ಪಿಗೆ ಲೆಟರ್ ಬರ್ಸ್ಕೊಂಡು ಇನ್ನೊಂದ್ಸರಿ ಈ ಥರ ಮಾಡೋಂಗಿಲ್ಲ, ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸರ ಕಡೆಯಿಂದ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕಳಿಸ್ಬಿಟ್ರೆ ಮುಗ್ದೋಗಿರೋದು. ಬಟ್ ಇದು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಿದ್ದಾರೆ. ಅದು ಏನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ. ಇದೇನಕ್ಕೆ ಇಷ್ಟೊಂದು ಡ್ರಾಮಾಗಳು ನಡೀತಾ ಇದೆ ಗೊತ್ತಿಲ್ಲ. ಆಮೇಲೆ ಅವ್ರನ್ನ ಕಸ್ಟಡಿ ತೊಗೊಳ್ಳೋವಂಥದ್ದು, 7 ದಿನಗಳ ಕಾಲ ಕಸ್ಟಡಿ ಕೊಡಿ ಅನ್ನೋವಂಥದ್ದು ಏನು, ಆಮೇಲೆ ಆ ಮಚ್ಚನ್ನು FS ಅಲ್ಲಿ ಕಳಿಸಿ ಅನ್ನೋವಂಥದ್ದು ಏನು ಸಾಬೀತು ಮಾಡ್ತಾರೆ ಅದನ್ನು ತೊಗೊಂಡೋಗಿ ಅರ್ಥ ಆಗ್ತಿಲ್ಲಪ್ಪ, ಗೊತ್ತಿಲ್ಲ ಏನೇನು ನಡೀತಾ ಇದೆ ಅಂತ. ಸೊ ದರ್ಶನ್ ಫ್ಯಾನ್ಸ್ಗಳು ಅನ್ನೋದು ಕಾರಣಕ್ಕೋಸ್ಕರನೇ ಈ ಮೀಡಿಯಾದವರು ಈ ಒಂದು ರೇಂಜಿಗೆ ಇದನ್ನು ಕವರ್ ಮಾಡ್ತಿದ್ರ ಅನ್ನೋದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ. ಆ್ಯಂಡ್ ದರ್ಶನ್ ಅವರ ಹೆಸರನ್ನು ಕೂಡ ಸ್ವಲ್ಪ ಎಳೆದು ತಂದು ಸೊ ಇಲ್ಲಿ ತಮ್ಮ ಬೇಳೆನ ಬೇಯಿಸ್ಕೊಬೇಕು ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ನನಗೆ. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಬಾಯ್.